ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕುರ್ಜಿಯ ಕಚ್ಚಾಟ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿಯಲ್ಲಿ ಈ ಥ್ರಿಲ್ಲರ್ ಸಿನಿಮಾ ಅಂದ್ರೀಗ ನಾವು ನೋಡ್ತೀವಲ್ಲ, ಈ ಥ್ರಿಲ್ಲರ್ ಸಿನಿಮಾ ರೀತಿಯಲ್ಲಿ ಕೂಡ ಇವತ್ತು ನಾವು ಕಾಣ್ತಾ ಇದ್ವಿ. ಇವತ್ತು ಮುಂದೆ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂತೂ ನಮಗೇನು ಗೊತ್ತಿಲ್ಲ. ಸದ್ಯಕ್ಕಂತೂ ಥ್ರಿಲ್ಲರ್ ಸಿನಿಮಾ ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾವೆಲ್ಲರಿಗೂ ನೋಡಬೇಕಾಗಿದೆ, ಕ್ಲೈಮ್ಯಾಕ್ಸಲ್ಲಿ ಯಾರು ಆಗ್ತಾರೆ, ಏನಾಗ್ತಾರೆ ಅನ್ನೋಂಥದ್ದು ಕೂಡ ನಾವೆಲ್ಲರಿಗೂ ನೋಡಬೇಕಾಗಿದೆ. ಬಹುಶಃ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತೂ ಬಿಟ್ಕೊಡಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಂಗಾಗಿ ಎಲ್ಲೋ ಒಂದು ಕಡೆ ಇನ್ನೊಬ್ಬರು ಸಮಾಧಾನ ಮಾಡಬೇಕಲ್ಲ, ಯಾರೊಬ್ಬರು ಜೊತೆಗಿಡ್ಕೋಬೇಕನ್ನಂಥ ಕಾರಣದಿಂದ ಅವ್ರಿಗೆ ಪರಮೇಶ್ವರ್ಗೆ ತಲೆಯಲ್ಲಿ ಹುಳ ಬಿಟ್ಟಾರ. ಅವ್ರಿಗೆ ಯಾವ ರೀತಿಯಲ್ಲಿ ಅಂದರೆ ಅವ್ರ ಬಾಯಿಗೆ ಬೆಣ್ಣೆ ಸೋರಿವಿ ಅವ್ರು ಅದನ್ನು ಫಲ ಪಡ್ಕೋಬೇಕನ್ನಂಥ ಪ್ರಯತ್ನದಲ್ಲಿ ಅವರೆಲ್ಲ ಕೂಡ ಮಾಡ್ಕೊಂಡಂಥ ಕೆಲಸ ಆಗ್ತಾಯಿದೆ. ಇವೆಲ್ಲ ನೋಡೋಂಥ ಟೈಮಲ್ಲಿ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸುಮ್ಮನೆ ಕೂಡ್ತಾ ಇಲ್ಲ. ಅಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಡೆಲ್ಲಿಯಿಂದ ಬರ್ತಾ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಹತ್ರ ಕೂಡ ಕಾಣ್ತಾ ಇದ್ದಾರೆ. ಒಂದು ಕಡೆ ಶಿವಕುಮಾರ್ ಅವರು ತಲೆಯಲ್ಲಿ ಹುಳ ಪರಮೇಶ್ವರ್ ಅಂತೂ ಬಿಟ್ಟಾರ, ನೀನು ಮುಂದೆ ನಾನು ಇಳಿದ್ರೆ ನಿನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಕಾರಣದಿಂದ ಅವ್ರು ತಲೆಯಲ್ಲಿ ಹುಳ ಬಿಟ್ಟಾರ. ಈ ಶಿವಕುಮಾರ್ ಅವರು ಕೂಡ ಸುಮ್ಮನೆ ಇಲ್ಲಾರ್ದಂತ ಅಲ್ಲಿ ಅಲ್ಲೇ ಅಡ್ಡಾಡೋಂಥ ಕೆಲಸ ಆಗ್ತಾಯಿದೆ. ಜೊತೆಲಿ ಡೆಲ್ಲಿ ಕೂಡ ಸಾಕಷ್ಟು ಬಾರಿ ಹೋಗಿ ಬರ್ತಾ ಇದ್ದಾರೆ. ಆ ಬಂದಂಥ ಟೈಮಲ್ಲಿ ಕೂಡ ಇವಾಗ ಅವರು ಏನಾಗ್ತಾಯಿದೆ ಅಂದ್ರಿಗಿನ ಇವತ್ತು ಪುನಃ ನಾವು ಇಷ್ಟು ದಿನಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳಾಗಲ್ಲ ಅನ್ನೋಂಥ ಒಂದು ವದಂತಿ ಕೂಡ ಇವು ಬರ್ತಾ ಇತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದರೆ ಪುನಃ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೋದು ಅನ್ನೋಂಥ ಒಂದು ಸುಳಿವನ್ನು ಕೂಡ ಕೊಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನೋಡಿದಂಥ ಟೈಮಲ್ಲಿ ಇವತ್ತು ಯಾರನ್ನು ನಂಬಬೇಕು, ಯಾರನ್ನ ನಂಬಬಾರ್ದು ಅನ್ನೋಂಥ ಪರಿಸ್ಥಿತಿ ಶಿವಕುಮಾರ್ ಅವ್ರಿಗೆ ಹಂಗೆ ಇದೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಹಂಗೆ ಇದೆ, ಮತ್ತು ಸಿದ್ದರಾಮಯ್ಯವರು ಕೂಡ ಹಂಗೆ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವೆಲ್ಲರನ್ನು ನೋಡಿಕೊಂಡು ಇವತ್ತು ಅವರೆಲ್ಲರೂ ಕೂಡ ಇವತ್ತು ಒಂದು ರೀತಿ ಅಂದರೆ ಈಗ ಹೆಂಗಂದರೆ ಉಂಡೋರ ಮನೆಯಲ್ಲಿ ಹುಚ್ಚನ ಮದುವೆಯಲ್ಲಿ ಉಂಡೋರೇ ಜಾಣ್ರನ್ ಅಂತ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತಾ ಇದೆ ಅಂದ್ರೆ ಈಗ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ತುಲಾಭಾರ ಹಾಕೋಕ್ಕೆ ನಿಂತಿದೆ. ಯಾವ ರೀತಿಯಲ್ಲಿ ತುಲಾಭಾರ ಅಂದ್ರೆಗಿನ ಅದು ರೊಕ್ಕದ ತುಲಾಭಾರ. ಯಾರು ಜಾಸ್ತಿ ಕೊಡ್ತಾರೋ, ಯಾರು ತಿಂಗಳಿಗೆ ಎಷ್ಟು ಬಾರಿ ಡೆಲ್ಲಿಗೆ ಬರ್ತಾರೋ, ಯಾರು ಅಷ್ಟು ಹಣವನ್ನು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮುಖ್ಯಮಂತ್ರಿ ಕೊಡಬೇಕನ್ನಂಥ ತುಲಾಭಾರವನ್ನು ಮಾಡೋಂಥ ಕೆಲಸ ಕೂಡ ಆಗ್ತಾಯಿದೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಹಂಗಾಗಿ ಇವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಒಂದು ಕಡೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ, ಒಂದು ಕಡೆ ಇವತ್ತು ಸಿದ್ದರಾಮಯ್ಯರು ನಾನು ಎಳೆದ್ರೆ ಸಾಕು ಇನ್ನೊಬ್ಬರನ್ನು ಕೂಡ ದಲಿತನ ರೆಡಿ ಮಾಡಬೇಕಂದೇಳಿ ಪರಮೇಶ್ವರ್ ರೆಡಿ ಮಾಡಿ ಕುಂತಾರ. ಈ ಹೊಸ ಡೆವಲಪ್ಮೆಂಟ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಕೂಡ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಿಂಗಾಗಿ ವಾತಾವರಣ ಅಂತೂ 2.5 ವರ್ಷಗಳ ಕಾಲ ಹಿಂಗೆ ಕಳೆದುಬಿಟ್ರು. ನಾನು ಬಾಗಲಕೋಟೆ ಚುನಾವಣೆಯಲ್ಲಿ ಕೂಡ ಹೇಳಿದೆ, ಇವರೆಲ್ಲ ಕೂಡ ಇನ್ನು ಮುಂದಿನ 2.5 ವರ್ಷಗಳ ಕಾಲ ಏನು ಉಳಿತತ್ತನೋ ಈ ಡೆಲ್ಲಿಗೆ ಹೋಗೋದು, ಡೆಲ್ಲಿಗೆ ಬಂದಂಥ ಡಿನ್ನರ್ ಪಾರ್ಟಿ ಮಾಡೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದು, ಲಂಚ್ ಮಾಡೋದು, ಇದರಲ್ಲೇ ಕಳೆದು ಬಿಡ್ತಾರಾಗಲಿ ಈ ರಾಜ್ಯದಲ್ಲಿ ಯಾರು ಸತ್ತಾರೋ, ಯಾರು ಬದುಕಿದಾರೋ, ನೆರೆಹಾವಳಿ ಬಂದಿದೆ, ಬರಗಾಲ ಬಂದಂಥ ಟೈಮಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ನೀರಿಲ್ಲ, ಜನರಿಗೆ ಗೊಳೆ ಹೋಗ್ತಾ ಇದ್ದಾರೆ. ಇವತ್ತು ಯಾರು ಕೂಡ ಕೇಳೋಂಥ ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿಗಳಿಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ, ಮಂತ್ರಿಮಂಡಲದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಎಲ್ಲಿ ಓಡೋಗಿದ್ದಾರೋ ಗೊತ್ತಿಲ್ಲ ಆಗಲಿ ಅವ್ರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಸರ್ಕಾರಕ್ಕೆ ಇವತ್ತು ಬಹುಶಃ ಅವ್ರಿಗೆ ಮ್ಯಾಂಡೇಟರಿ ಕೊಟ್ಟಿರೋ ಕಾರಣ ನಡೆಸ್ಬೋದು, ಆದರೆ ಜನರಂತೂ ದೊಡ್ಡ ಶಾಪ ಹಾಕೋಂಥ ಕೆಲಸ ಮಾಡ್ತಾರೆ.